ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಡ್ಡಾಯ ಕನ್ನಡ ಪರೀಕ್ಷೆದು ಏನು ವಿನಾಯಿತಿ ನೀಡಿದ್ದಾರೆ KPSC ಅವರು, ಅದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಹಿಂಗೆ ಅಪ್ಡೇಟ್ ಮಾಡೋದು, ನಮಗಿನ್ನೂ ಮೆಸೇಜ್ ಬಂದಿಲ್ಲ ಅಂತ. ನಿಮಗೆ ಮೆಸೇಜ್ ಬಂದಿರಲಿ ಬಿಡಲಿ, ನೀವು ನೇರವಾಗಿ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ಯಾರೆಲ್ಲ ಈ ಹಿಂದೆ ಪರೀಕ್ಷೆ ಬರೆದು ಪಾಸ್ ಆಗಿದ್ದೀರಾ, ನಮ್ಮದು ಸರ್ಟಿಫಿಕೇಟ್ ಬಂದಿದೆ, ಪರವಾಗಿಲ್ಲ, ಯಾವುದೇ ಇದ್ರೂ ಕೂಡ ನೀವು ಅಪ್ಡೇಟ್ ಮಾಡ್ಬೋದು, ಅಲ್ಲಿ ಎಲ್ರಿಗೂ ಕೂಡ ಅವಕಾಶ ಇದೆ. ಆ್ಯಂಡ್ ಅಗೇನ್ PDO ಪರೀಕ್ಷೆ ಬರೆದವರು ಕೂಡ ಕೇಳ್ತಾ ಇದ್ರಿ, ನೀವು ಕೂಡ ಅಪ್ಡೇಟ್ ಮಾಡ್ಬೋದು. ಅಲ್ಲೇನು ನಿಮ್ಮದು ವೇರಿಯಸ್ ಅಪ್ಲಿಕೇಶನ್ ಯಾವ್ದಾವುದು ನೋಟಿಫಿಕೇಷನ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ನೇರವಾಗಿ ಅಪ್ಡೇಟ್ ಮಾಡುವಂಥದ್ದು ಆಪ್ಷನ್ ಸಿಗುತ್ತೆ. ಈಗ ಆಲ್ರೆಡಿ ಅದು ಯಾವ ರೀತಿ ಏನು ಅನ್ನೋದನ್ನು ನಾನು ನಿಮಗೆ ಕಂಟಿನ್ಯೂ ಆಗಿ ವಿತ್ ಯಾವ ರೀತಿ ವೆಬ್ಸೈಟಲ್ಲಿ ಓಪನ್ ಆಗಿ ಹಿಂಗೆ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ, ಅಪ್ಕಮಿಂಗ್ ನೋಡಿ. ಈಗ ನೀವು ಗೂಗಲ್ಗೆ ಹೋಗಿಬಿಟ್ಟು KPSC ಅಂತ ಏನು ವೆಬ್ಸೈಟ್ ಸರ್ಚ್ ಮಾಡಿದ ಮೇಲೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಓಪನ್ ಆದಮೇಲೆ ನೀವಿಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹಾಗೆ ಹೋದ್ಮೇಲೆ ನಿಮಗೆ ಎಲ್ಲಿ ಸಿಗುತ್ತೆ ನೋಡ್ಬೋದು, ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ಸ್ ಅಂತ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ ನಂತರ ನೀವು ಯಾವುದ್ಯಾವುದಕ್ಕೆ ಅರ್ಜಿ ಹಾಕಿದರೆ ಅದು ಬರುತ್ತೆ ನಿಮಗೆ, ಅಂದರೆ ವೇರಿಯಸ್ ನೋಟಿಫಿಕೇಷನ್ಸ್ಗಳು ಯಾವುದ್ಯಾವುದಿದೆ. ಸೊ ಅದರಲ್ಲಿ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿದರೆ ಅದನ್ನು ಒಂದು ಕ್ಲಿಕ್ ಮಾಡಿ ಆಮೇಲೆ ಲಾಗಿನ್ ಟ್ಯಾಬ್ ಓಪನ್ ಆಗುತ್ತೆ. ಲಾಗಿನಲ್ಲಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ನಿಮ್ಮದು ಏನೇನೆಲ್ಲ ಬಳಕೆದಾರರ ಹೆಸರು ಅಂದರೆ ಯೂಸರ್ ನೇಮ್ ಏನು ಹಾಕಿದ್ದೀರಾ, ಇಮೇಲ್ ಐ ಡಿ, ಎನ್ರೋಲ್ಮೆಂಟ್ ನಂಬರು ಅಥವಾ ಪಾಸ್ವರ್ಡು, ಇದರ ನೀವು ಆ ಮೂರರಲ್ಲಿ ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಎನ್ರೋಲ್ಮೆಂಟ್ ನಂಬರ್ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಯೂಸರ್ ನೇಮ್ ಹಾಕ್ಬಿಟ್ಟು ನಂತರ ಪಾಸ್ವರ್ಡ್ ಹಾಕಿದ ಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿದ್ರಿ ಅಂತಂದರೆ ನಿಮಗೆ ನೇರವಾಗಿ ಅಲ್ಲಿ ಸೈನ್ ಇನ್ ಆಪ್ಷನ್ ಕೆಳಗಡೆ ತೋರಿಸುತ್ತೆ. ಅದೆಲ್ಲ ಆದಮೇಲೆ ನೀವು ಸೈನ್ ಇನ್ ಆದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಏನು ನೆಕ್ಸ್ಟು ಒಂದು ಟ್ಯಾಬ್ ಓಪನ್ ಆಗುತ್ತೆ. ನೀವು ಬಟ್ ಯೂಸರ್ ನೇಮ್ ಕರೆಕ್ಟಾಗಿ ಎಲ್ಲವನ್ನು ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿ, ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ಇನ್ ಕೇಸ್ ಯೂಸರ್ ನೇಮ್ ಇಲ್ಲ ಅಂತಂದರೆ ನೀವು ಒಂದು ಎನ್ರೋಲ್ಮೆಂಟ್ ನಂಬರನ್ನು ಕೂಡ ಹಾಕಿ ಅಲ್ಲೂ ಕೂಡ ಸೈನ್ ಇನ್ ಆಗ್ಬೋದು. ಅದಾದಮೇಲೆ ನಿಮಗೆ ಈ ರೀತಿ ಒಂದಿಷ್ಟು ಸೂಚನೆಗಳು ಬರುತ್ತೆ. ಸೂಚನೆಗಳಾದಮೇಲೆ ನಿಮಗೆ ಕೊನೆಯದಾಗಿ ಇಲ್ಲಿ ನೆಕ್ಸ್ಟು ಎಲ್ಲ ಆದಮೇಲೆ ಗೋ ಅಂತ ಆಪ್ಷನ್ ಬರುತ್ತೆ. ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ನೀವು ಓಕೆ ಕೊಟ್ಟ ಮೇಲೆ ಗೋ ಅಂತ ಆಪ್ಷನ್ ಬರುತ್ತೆ. ಅದಾದಮೇಲೆ ನಿಮ್ಮದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಆ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು ಆಯೋಗದ ಈ ಕೆಳಗಿನ ಅಧಿಸೂಚನೆಗಳಲ್ಲಿ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರ್ಕಾರದ ಹೊಸ ಆದೇಶ ಏನಿದೆ ಕಡ್ಡಾಯ ಕನ್ನಡದ ಅದು ಬಂದಿದೆ. ಸೊ ಕನ್ನಡ ಭಾಷೆಯ ವಿವರಗಳನ್ನು ನವೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆ. ಕ್ಲಿಕ್ ಹಿಯರ್ ಫಾರ್ ಅಪ್ಡೇಟ್ ಟು ಅಪ್ಡೇಟ್ ಅಂತಿದೆ. ಅಲ್ಲಿ ಕ್ಲಿಕ್ ಮಾಡಿದ ಆದ ನಂತರ ನಿಮಗೆ ಇಲ್ಲಿ ನೇರವಾಗಿ ಕೆಳಗಡೆ ಹೋದ್ರಿ ಅಂತಂದರೆ ಅಪ್ಲಿಕೇಶನ್ ನೀವು ಯಾವುದಕ್ಕೆ ಅಧಿಸೂಚನೆ ಸಂಖ್ಯೆ ಅಂದರೆ ನೀವು ಯಾವುದು ಅಪ್ಲಿಕೇಶನ್ ಹಾಕಿದ್ರೆ ಒಂದು ನೋಟಿಫಿಕೇಷನ್ ನಂಬರ್ ತೋರಿಸುತ್ತೆ. ನೀವು ಕ್ಲಿಕ್ ಮಾಡ್ಬೋದು, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಯಾವ್ದು ಹಾಕಿದ್ದೀರಾ ಅದು ನಿಮಗೆ ಸಿಗುತ್ತೆ, ಅಂದರೆ ಯಾವ ನೋಟಿಫಿಕೇಷನ್ ನಂಬರ್. ಅದಾದ ನಂತರ ನೀವು ಅದನ್ನು ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ಕೆಳಗಡೆ ಕನ್ನಡ ಭಾಷಾ ಪರೀಕ್ಷೆ ಮಾಹಿತಿ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂತ ಕೇಳುತ್ತೆ. ನೀವಿಲ್ಲಿ ಈಗ ಆಲ್ರೆಡಿ SLC ಅಥವಾ PUCಯಲ್ಲಿ ಕನ್ನಡ ಭಾಷೆಯನ್ನು ಮೊದಲ ಭಾಷೆಯಾಗಿ ಅಧ್ಯಯನ ಮಾಡಿದ್ದೇ ಆದರೆ ಎಸ್ ಅಂತ ಕೊಡಿ. ಅದಾದಮೇಲೆ ಅಧ್ಯಯನ ಮಾಡಿದ ಒಂದನ್ನು ಆಯ್ಕೆ ಮಾಡಿ. ಚೂಸ್ ಎನಿ ಒನ್ ಸ್ಟಡಿಡ್ ಕ್ವಾಲಿಫಿಕೇಷನ್ ಅಂತ ಇದೆ. ಯಾವುದರಲ್ಲಿ SLC ಮಾಡಿದಿರಾ ಅಥವಾ ಎಕ್ಸಾಮಿನೇಷನ್ ಹೈಯರ್ ದೆನ್ SLC ಮಾಡಿದಿರಾ ನೀವು ಅಲ್ಲಿ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ SLC ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದವರು SLC ಅಂತ ಕ್ಲಿಕ್ ಮಾಡ್ಕೊಳ್ತೀರಾ. ಅದಾದ ನಂತರ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಏನೆಲ್ಲ ಡೀಟೇಲ್ಸ್ ತೋರಿಸುತ್ತೆ ಅಂತ ನೋಡ್ಬೋದು. ನಿಮಗೆ ಇಲ್ಲಿ ಎಸ್ ಅಂತ ಕೊಟ್ಟಿದ್ದೀರಾ, ಕೊಟ್ಟಾದಮೇಲೆ SLC ಅಂತ ಕೊಡಿ. ಅದಾದಮೇಲೆ ಯಾವ ಲ್ಯಾಂಗ್ವೇಜ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. SLCಯಲ್ಲಿ ನೀವು ಕನ್ನಡವನ್ನು ಓದಿರುವುದು ಆಲ್ಮೋಸ್ಟ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಹಾಕಿದ ನಂತರ ನಿಮಗೆ ಇಲ್ಲಿ PDF ಫಾರ್ಮ್ಯಾಟಲ್ಲಿ ನಿಮ್ಮ ಒಂದು SLC ಅಂಕಪಟ್ಟಿ ಇರಬೇಕಾಗುತ್ತೆ. ಯಾರ್ಯಾರೆಲ್ಲ ಅದನ್ನು ರೆಡಿ ಮಾಡ್ಕೊಂಡಿಲ್ಲ ದಯವಿಟ್ಟು PDF ರೆಡಿ ಮಾಡಿ ಇಟ್ಕೊಂಡಿರಿ, ಯಾಕಂದರೆ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ನೀವು ಇಲ್ಲಿ ನೋಡಿ ಕೆಳಗಡೆ ಕೇಳುತ್ತೆ ಏನಂತಂದರೆ SLCಯ ನೋಂದಣಿ ಸಂಖ್ಯೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ SLCದು, ಆ್ಯಂಡ್ ಅದನ್ನು ಎಂಟ್ರಿ ಮಾಡಿ ಆದಮೇಲೆ ನಿಮ್ಮ ಒಂದು ಅಂಕಪಟ್ಟಿ ಏನಿದೆ ಮಾರ್ಕ್ ಶೀಟು ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇವೆರಡು ಆದ ನಂತರ ಮಾತ್ರ ನಿಮ್ಮದು ಅಪ್ಡೇಟು ಸಕ್ಸಸ್ಫುಲ್ ಆಗುತ್ತೆ. ಸೊ ಇಷ್ಟು ಈ ರೀತಿಯಾಗಿ ಅಪ್ಡೇಟ್ ಮಾಡುವಂಥ ವಿಧಾನ ಇದು. ಯಾರಿಗೆ ತುಂಬ ಜನ ಕನ್ಫ್ಯೂಸ್ ಆಗಬೇಡಿ, ಅಂದರೆ ಇದು ಓನ್ಲಿ ಫಾರ್ ಹೊಸದಾಗಿ ಬರೆಯೋರ್ಗೆ ಹಂಗಿಲ್ಲ, ಎಲ್ಲರೂ ಕೂಡ ಅಪ್ಡೇಟ್ ಮಾಡಲೇಬೇಕಿದು. 21ನೇ ತಾರೀಕು ಕೊನೆಯ ದಿನಾಂಕ ಇದೆ. ಆಲ್ಮೋಸ್ಟು ಯಾರ್ಯಾರೆಲ್ಲ ಅಪ್ಡೇಟ್ ಮಾಡಿಲ್ಲ ದಯವಿಟ್ಟು ಅಪ್ಡೇಟ್ ಮಾಡಿ. ಈ ರೀತಿಯಾಗಿ ವಿಧಾನ ಇದೆ. ಇದೆಲ್ಲ ಆದಮೇಲೆ ನೀವು ಫೈನಲಾಗಿ ಸೇವ್ ಕೊಟ್ರಿ ಅಂತಂದರೆ ನಿಮ್ಮ ಅಪ್ಡೇಟು ಸಕ್ಸಸ್ಫುಲ್ಲಾಗಿ ಕಂಪಲ್ಸರಿ ಕನ್ನಡದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಯಾವುದೇ ಪರೀಕ್ಷೆಗೂ ಕೂಡ ಕಂಪಲ್ಸರಿ ಕನ್ನಡ ಬರೆಯುವಂಥದ್ದು ಅವಶ್ಯಕತೆ ಇರಲ್ಲ. ಸೊ ಇಷ್ಟು ಮಾಹಿತಿ. ಧನ್ಯವಾದ.